ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೋಡಿ, ಇದು ನನ್ನ ಒಂದು ಅನುಭವದ ಅಥವಾ ನಮ್ಮ ಒಂದು ಸಂಬಳವನ್ನು ನಾವು ಈ ರೀತಿ ಹಣವನ್ನು ಉಳಿಸಲು ಕೆಲವೊಂದು ನಿಯಮಗಳನ್ನು ಅನುಸರಿಸಿದ್ರೆ ನಮ್ಮ ಜೀವನ ಮುಂದಕ್ಕೆ, ನಮಗೆ ವಯಸ್ಸಾಗಿದ್ದ ಕಾಲಕ್ಕೆ ಅಥವಾ ಎಮರ್ಜೆನ್ಸಿ ಫಂಡ್ ಬೇಕಾದರೆ ನಮಗೆ ಒಂದು ಯೋಚನೆ ಇರಲ್ಲ. ಆರೋಗ್ಯವಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾನೊಂದು ಈ ಒಂದು ಪಟ್ಟಿನ ಬರೆದಿದ್ದೀನಿ. ಸೊ ಇದು ನನ್ನ ಜೀವನದಲ್ಲಿ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಸೊ ಇದು ನಿಮಗೂ ಕೆಲವರಿಗೆ ಯೂಸ್ ಆಗ್ಬೋದು ಅಂತ ಈ ಒಂದು ಬರೆದಿರೋ ಅಂಥ ಒಂದು ಪಟ್ಟಿನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ನಾವು ಬಿಂದ್ಯಾ ಎಜುಕೇಷನ್ಗೆ ಅಥವಾ ನಾವು ಹೊರಗಡೆ ಹೋಗೋ ಪ್ರವಾಸಕ್ಕೆ ಹೇಗೆ ಖರ್ಚು ಮಾಡ್ತೀವಿ, ಮನೆಗೆ ದಿನನಿತ್ಯ ವಸ್ತುಗಳಿಗೆ ಹೇಗೆ ಹಣ ಇದು ಮಾಡ್ತೀವಿ, ಲೆಕ್ಕ ಹಾಕ್ತೀವಿ, ಅದೆಲ್ಲ ಪ್ರತಿಯೊಂದು ರೂಪಾಯಿಯು ಲೆಕ್ಕ ಹಾಕಿದ್ರೆ ನಮ್ಮ ಹತ್ರ ಹಣ ಎಲ್ಲಿ ಹೋಗುತ್ತೆ, ಎಲ್ಲಿ ಉಳಿತಾಯ ಆಗುತ್ತೆ, ಎಲ್ಲಿ ವೇಸ್ಟಾಗಿ ಖರ್ಚಾಗ್ತಾ ಇದೆ ಅನ್ನೋದು ತುಂಬ ನಮಗೆ ಅರ್ಥಗರ್ಭಿತವಾಗಿ ಗೊತ್ತಾಗುತ್ತೆ. ಯಾಕಂದರೆ ಹಣ ತುಂಬ ಮುಖ್ಯ. ಈಗ ಹಣ ಏನು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತಾರೆ, ಆದರೆ ಅದೆಲ್ಲ ಹಣ ಉಳಿಸಲು ತುಂಬ ಕಷ್ಟಪಡಬೇಕು. ನಾವು ಗಳಿಸ್ತೀವಿ, ಶ್ರಮ ಪಡ್ತೀವಿ, ಕಷ್ಟಪಡ್ತೀವಿ, ದುಡಿತೀವಿ, ಅದನ್ನು ಸೇವ್ ಮಾಡೋದು ನಾವು ಕಲ್ತ್ಕೋಬೇಕು. ಒಂದು ರೂಪಾಯಿನೂ ಒಂದು ಹನಿ ಸೇರಿದರೆ ಹಳ್ಳ ಅಂತಾರಲ್ಲ, ಹಾಗೆಯೇ ಇಲ್ಲಿ ಒಂದು ರೂಪಾಯಿಗೂ ನಾವಿಲ್ಲಿ ಲೆಕ್ಕ ಹಾಕಬೇಕು ಅಂತ ಹೇಳ್ತಾಯಿದ್ದೀನಿ. ಸೊ ನಾನಿಲ್ಲಿ ಯಾವ ಥರ ಉಳಿತಾಯ ಮಾಡ್ತೀನಿ ಅಂತ ಬನ್ನಿ. ಸೊ ನೋಡಿ, ಹಣವನ್ನು ಉಳಿಸಲು ಕೆಲವು ನಿಯಮಗಳು, ಹಣವನ್ನು ಉಳಿಸಲು ನಿಯಮ ಪಾಲಿಸಿದರೆ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ ಅಲ್ವಾ ಹೇಳಿ. ಹಣ ಸೇವ್ ಮಾಡೋದು ಯಾರಿಗೆ? ನಮಗೋಸ್ಕರ. ನಾಳೆ ಏನಕ್ಕಾದ್ರೂ ಎಮರ್ಜೆನ್ಸಿಗೆ ಅಥವಾ ಶಾಪಿಂಗ್ಗೆ ಅಥವಾ ಟ್ರಿಪ್ಪಿಗೆ ಅಥವಾ ಒಂದು ಮನೆ ಖರೀದಿ ಮಾಡೋಕ್ಕೆ, ಸೈಟ್ ಖರೀದಿ ಮಾಡೋಕ್ಕೆ, ನಮ್ಮ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ, LIC ಮಾಡಿಸೋಕ್ಕೆ, ಜೀವ ವಿಮಾ ಮಾಡಿಸೋಕ್ಕೆ, ಹೀಗೆ ನಾವು ಇದೆ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ, ಉದಾಹರಣೆಗೆ 1 ಲಕ್ಷ ಸಂಪಾದನೆ ಅಂದರೆ 1 ಲಕ್ಷ ಸಂಬಳ ಬರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲ 1 ಲಕ್ಷ ಇಲ್ಲ, ನಮಗೆ 50,000, 30,000, 40,000 ಹೀಗೆ ದುಡಿಯೋರು ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ 20,000 ಯಾರೂ ಕಡಿಮೆ ದುಡಿತಾ ಇಲ್ಲ ಅಂತ ನನ್ನ ಒಂದು ನಂಬಿಕೆ. ಕನಿಷ್ಠ ಪಕ್ಷ ಒಂದು ಹೌಸ್ ಕೀಪಿಂಗ್ ಕೂಡ ಇವಾಗ 15,000 ಸಂಬಳನ ತೆಗಿತಾ ಇದ್ದಾರೆ. ಸೊ ಈಗ ಎಲ್ಲ ಇವಾಗ ಒಬ್ಬರದೇ ಅಂದರೆ ನನ್ನ ಒಬ್ಬರದೇ ಅಂತೆಲ್ಲ, ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರದು ಒಂದು ಸಂಪಾದನೆ ಅಂತ ನೋಡಿಕೊಂಡ್ರೆ ಅಟ್ಲೀಸ್ಟ್ 1 ಲಕ್ಷ ಆಗ್ಬೋದು ಅಂತ ಒಂದು ಉದಾಹರಣೆಯಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಅದನ್ನು ಅಂದರೆ, ನಾವು ಫಸ್ಟು 1 ಲಕ್ಷನ 3 ಭಾಗ ಮಾಡ್ಕೊಳ್ಳೋಣ. 30%, 30%, 30%, 90% ಆಯಿತು. ಇನ್ನೂ 10% ನಮಗೆ ಉಳಿತಾಯ ಆಗುತ್ತೆ. ಅಂದರೆ 30,000, 30,000, 30,000, 10,000. ಓಕೆನಾ? ಸೊ ಬೆಂಗಳೂರಿನಲ್ಲಿ ವಾಸ ಮಾಡೋರು ಅಂದರೆ ನಗರವಾಸಿ ಪ್ರದೇಶಗಳಿಗೆ ಎಲ್ಲರಿಗೂ ಸ್ವಂತ ಮನೆ ಇರಲ್ಲ. ಮೇಯ್ನ್ ಎಲ್ಲರೂ ಬಾಡಿಗೆಯಲ್ಲಿ ಇರ್ತಾರೆ ಅಥವಾ ಲೀಸಲ್ಲಿರ್ತಾರೆ ಅಥವಾ ಲೋನ್ಗೆ ಹಾಕ್ಕೊಂಡು ಲೋನ್ ಕಟ್ತಾ ಇರ್ತಾರೆ. ಸೊ ಅದು ಲೋನ್ ಇವಾಗ ಒಂದು ಲೋನ್ ಕೂಡ 10,000, 15,000 ಆ ಥರ ಲೋನ್ ಹೋಗ್ತಾ ಇರುತ್ತೆ. ಸೊ ಈ ಮೊದಲನೇ ಏನು ಮಾಡೋದು, 1 ಲಕ್ಷದಲ್ಲಿ 30% ನಾವು ತೊಗೊಳ್ಳೋದು 1 ಲಕ್ಷದಲ್ಲಿ. ಆ 30% ಮನೆ ಬಾಡಿಗೆ, EMI, ವಿದ್ಯುತ್ ಬಿಲ್, ನೀರು ಬಿಲ್, ಗ್ಯಾಸ್ ಚಾರ್ಜ್, ಹೀಗೆ ಇಷ್ಟು 30%ಅಲ್ಲಿ ನಾವು ಸರಿದೂಗಿಸ್ಕೋಬೇಕು. ಹೇಗಪ್ಪ ಅಂದರೆ, ನಮ್ಮ ಸಂಬಳ ಎಷ್ಟಿರುತ್ತೋ ಅದರ ತಕ್ಕನಂಗೆ ನಾವು ಮನೆಯ ಬಾಡಿಗೆ ಅಥವಾ ಲೀಸ್ಗೆ ಹೋಗಬೇಕು. ಮೇಯ್ನು ನಮಗೆ ಇಲ್ಲೇ ಗೊತ್ತಾಗೋದು ಮನೆ ಬಾಡಿಗೆ ಎಷ್ಟಿದೆ, ನಮ್ಮ ಆದಾಯ ಎಷ್ಟು ಬರ್ತಾಯಿದೆ, ಸಂಬಳ ಎಷ್ಟು ಬರ್ತಾಯಿದೆ, ನಾವು ಇದು ಕಟ್ಟೋಕ್ಕಾಗುತ್ತಾ, ಮತ್ತು EMI ಎಷ್ಟು ಕಟ್ಬೋದು, ವಿದ್ಯುತ್ ಬಿಲ್ ಎಷ್ಟು ಬರ್ಬೋದು. ಸೊ ಅದನ್ನೆಲ್ಲ ನೋಡಿದ್ರೆ ಮೇಯ್ನು ನಮಗಿಲ್ಲಿ ಗೊತ್ತಾಗೋದು ಮನೆ ಬಾಡಿಗೆಯಿಂದನೇ. ಸೊ ಮನೆ ಬಾಡಿಗೆ ತುಂಬ ಜನ 90% ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಿದ್ದಾರೆ. ಸೊ ಅಥವಾ 10% ಅಥವಾ 20% ಆದ್ರೂ ಲೀಸ್ ಮನೆಯಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಇದು ಇಷ್ಟು 30% ಆಯಿತಾ. ನೆಕ್ಸ್ಟು ಜೀವನೋಪಾಯ ಅಂದರೆ ಜೀವನ ನಡೆಸುವ ಅಗತ್ಯ ಖರ್ಚುಗಳು, ಅಂದರೆ ದಿನನಿತ್ಯ ವಸ್ತುಗಳು ನಮಗೆ ಬೇಕು ಊಟ ಮಾಡೋಕ್ಕೆ. ತಿಂಗಳಿಗೆ ಒಂದು ಸಾತಿ ಒಂದು
ದಿನಸಿ ಸಾಮಗ್ರಿಗಳನ್ನ ಲೆಕ್ಕ ಹಾಕಿ ಮನೆಗೆ ಯಾವುದು ಬೇಕು ಯಾವುದು ಬೇಡ, ಈ ತಿಂಗಳಲ್ಲಿ ಹಬ್ಬ ಇದೆಯಾ ಹಬ್ಬ ಇಲ್ವಾ ಅದನ್ನೆಲ್ಲ ನೋಡಿಕೊಂಡು ನಾವು ಒಟ್ಟಾಗಿ ಒಂದು ಡಿಮಾರ್ಟು ಅಥವಾ ರಿಲಯನ್ಸು ಅಥವಾ ನಿಮ್ಮ ಹತ್ತಿರ ಇರುವ ಮನೆಗಳಲ್ಲಿ ಹತ್ತಿರ ಇರುವ ಶಾಪ್ ಹತ್ರ ಏನಿದೆಯೋ ಆ ಒಂದು ನಿಮಗೆ ತಂದರೆ ತಿಂಗಳಿಗೆ ನಿಮಗೆ ಇಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಇರುತ್ತೆ ಮತ್ತು ಇಲ್ಲೂ ಕೂಡ ನಿಮಗೆ ದಿನಸಿ ಸಾಮಗ್ರಿಗಳಲ್ಲಿ ಉಳಿತಾಯ ಮಾಡ್ಬೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ತಿಂಗಳಲ್ಲಿ ತೊಗೊಂಡ ದಿನಸಿ ಪದಾರ್ಥಗಳು ನಾನೇ ಕೂಡ ಈಗ ಒಂದು ತಿಂಗಳಲ್ಲಿ ನನಗೆ 6,000 ಆಗ್ಬೋದು, 10,000 ಆಗ್ಬೋದು. ನೆಕ್ಸ್ಟ್ ತಿಂಗಳು ನನಗೆ ಅದು ಬರೀ ಒಂದು 7,000 ಆಗ್ಬೋದು, ಇನ್ನು 3,000 ಉಳಿತಾಯ ಆಯಿತಾ. ಸೊ ಹೀಗೆ ದಿನಸಿ ಸಾಮಗ್ರಿಗಳನ್ನು ತಿಂಗಳಿಗೆ ಒಮ್ಮೆ ಖರೀದಿ ಮಾಡಿದರೆ ನಮಗೆ ಉಳಿತಾಯ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಚಿಲ್ಲರೆ ತೊಗೊಬೋದು, ಅರ್ಧ kg ಸಕ್ಕರೆ, 1/4 kg ಬೇಳೆ ಈ ಥರ ತೊಗೊಳ್ಳೋರು ಇರ್ತಾರೆ. ಸೊ ಅದನ್ನೆಲ್ಲ ಬಿಟ್ಟು ತಿಂಗಳಿಗೆ ಒಮ್ಮೆ ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ಆದರೂ ಖರೀದಿ ಮಾಡಿದ್ರೆ ಒಂದು ದಿನಸಿ ಸಾಮಗ್ರಿಗಳಲ್ಲಿ ಒಂದು ಮಳಿಗೆಗಳಲ್ಲಿ ಹೋಗಿ ಖರೀದಿ ಮಾಡಿದ್ರೆ ನಮಗೆ ಹಣದ ಉಳಿತಾಯ ಕೂಡ ಇಲ್ಲಿ ಮಾಡಬಹುದು. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಉಳಿತಾಯ, ಮಕ್ಕಳ ವಿದ್ಯಾಭ್ಯಾಸ ಫೀಸ್ ಬಂತಪ್ಪ ಜೂನಲ್ಲಿ ಸ್ಕೂಲ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು ಅನ್ನೋದು ಟೆನ್ಷನ್ ಬೇಡ. ಯಾಕಂದರೆ ನಮಗೆ ಸ್ವಲ್ಪ ಉಳಿತಾಯ ಆದರೆ ಕೈಲಾದಷ್ಟು ತಿಂಗಳಿಗೆ 2,000 3,000 ಈ ಥರ ಒಂದು FD ಮಾಡ್ಕೊಂಡು ಹೋಗ್ತಾಯಿದ್ರೆ ಮಕ್ಕಳ ಹೆಸರಲ್ಲಿ ಅವರು ಈ ಜೂನಿಂದ ಕಟ್ಕೊಂಡೋಗಿ ನೆಕ್ಸ್ಟು ಜೂನ್ವರೆಗೂ ನೀವು ಕಟ್ಕೊಂಡು ಹೋಗ್ತಾ ಇದ್ದರೆ ನಿಮಗಷ್ಟು ಹೊರೆ ಆಗಲ್ಲ. ನಾನು ಬಿಂದಿಯಾಗೆ ಹಾಗೆ ಮಾಡ್ತಾ ಇರೋದು. ಪ್ರತಿ ತಿಂಗಳು 5,000 4,000 ಅಥವಾ ಎಷ್ಟಾಗುತ್ತೋ ಅಷ್ಟು 3,000 ಹೀಗೆ ಮಾಡ್ತಾ ಹೋಗ್ತಾ ಇರ್ತೀನಿ. ಯಾಕಂದರೆ ಅವಳಿಗೆ ಸ್ಕೂಲ್ ಫೀಸ್ ಇದ್ದಾಗೆ ಎಷ್ಟಾಗುತ್ತೋ ಅಷ್ಟು ಲಾಸ್ಟಲ್ಲಿ ಕೊನೆಯಲ್ಲಿ ನಮಗೆ ಮೇಯಲ್ಲಿ ಎಷ್ಟು ಕಟ್ಟಿದ್ದೀವಿ ಅಂತ ನಮಗೆ ಹೀಗೆ ಗೊತ್ತಾಗುತ್ತೆ. ಆವಾಗ ಸ್ಕೂಲ್ ಫೀಸ್ ಜಾಸ್ತಿ ಹೇಳ್ತಾರಾ ಕಮ್ಮಿ ಹೇಳ್ತಾರಾ ಅನ್ನೋದು ಅದ್ರ ಜಾಸ್ತಿ ಆದರೆ ನಾವು ಅದನ್ನು ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡಿ ಕಟ್ಟೋಕ್ಕೆ ನಮ್ಗೆ ಅವಾಗ ಅಷ್ಟು ಒತ್ತಡ ಇರಲ್ಲ. ಯಾಕಂದರೆ ಮಕ್ಕಳ ವಿದ್ಯಾಭ್ಯಾಸ ಅನ್ನೋದು ತುಂಬ ಮುಖ್ಯ. ಅದಕ್ಕೋಸ್ಕರ ಇದು ಎರಡೂ ಕೂಡ ನಾವು ದಿನನಿತ್ಯ ಸಾಮಗ್ರಿಗಳು ರೇಷನ್ ತರೋಕ್ಕೆ ಮನೆಗೆ ಮಕ್ಕಳ ವಿದ್ಯಾಭ್ಯಾಸ ಇದ್ದರೆ ನಾವು ಹೆಂಗೆ ತಿಂಗಳಿಗೆ ಒಮ್ಮೆ ದಿನಸಿ ರೇಷನ್ನು ಬಳಸ್ತೀವೋ ಅದೇ ಥರ ಮಕ್ಕಳಿಗೆ ತಿಂಗಳಿಗೆ ಒಂದು ಸಲ ನಾವು ಉಳಿತಾಯಕ್ಕೆ ಎಜುಕೇಷನ್ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಅಂತಲೇ ನಾವು ಇಷ್ಟೊಂದು ಅಮೌಂಟು FD RD ಹತ್ರ ಬ್ಯಾಂಕಿನಲ್ಲಿ ಹಾಕ್ತಾ ಇದ್ದರೆ ನಮಗೆ ಒಂದು ಉಳಿತಾಯ ಆಗುತ್ತೆ. ಒಟ್ಟಾರೆ ಇವಾಗ ಜೂನ್ ಬಂತಪ್ಪ ಸ್ಕೂಲ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು ಅನ್ನೋ ನಮಗೆ ಒತ್ತಡ ಇರಲ್ಲ. ಅದಕ್ಕೋಸ್ಕರ ನಮಗೆ ಈ ಥರ ತಿಂಗಳ ಕಟ್ಕೊಂಡೋದ್ರೆ ತುಂಬ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಮುಖ್ಯವಾಗಿ ಆರೋಗ್ಯ ವಿಮಾ ಪ್ರೀಮಿಯಮ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಇವಾಗ ದೊಡ್ಡ ಕಂಪನಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಅದು ಹೆಂಡತಿ ಮಕ್ಕಳಿಗೆ ಹ್ಯಾಡಿಟ್ ಆಗುತ್ತೆ. ಆದರೆ ವಯಸ್ಸಾದ ಅಪ್ಪ ಅಮ್ಮ ಅವರು ಇದ್ದರೆ ಅವ್ರಿಗೆಲ್ಲ ಆಗಲ್ಲ. ಅದಕ್ಕೇನು ಬೇಕು, ನಾವು ಸ್ವಲ್ಪ ಅವ್ರ ಹೆಸರಲ್ಲಿ ಅಮ್ಮನ ಹೆಸರಲ್ಲಿ ತಂದೆ ಹೆಸರಲ್ಲಿ ಸ್ವಲ್ಪ LIC ಕೂಡ ಕಟ್ಕೊಂಡು ಹೋಗ್ತಾಯಿದ್ರೆ ನಮಗೆ ಅವ್ರಿಗೇನಾದರೂ ಆರೋಗ್ಯ ತೊಂದರೆ ಆದಾಗ ನಮಗೆ ಈ ಥರ ಒಂದು ಒತ್ತಡ ಆಗಲ್ಲ. ಒಂದು ಹಣಕಾಸು ಎಮರ್ಜೆನ್ಸಿ ಫಂಡ್ ಅನ್ನೋದು ನಮಗೆ ಇರುತ್ತೆ ಅಂತ ನಾನು ಹೇಳಿದೆ. ಮತ್ತು ನಮ್ಮ ಮೊಬೈಲ್ ಮತ್ತು ಇಂಟರ್ನೆಟ್ ಖರ್ಚುಗಳು, ಮೊಬೈಲ್ ರಿಚಾರ್ಜ್ ಮಾಡಿಸ್ತೀವಿ, ನೆಟ್ವರ್ಕ್ ಹಾಕಿಸ್ತೀವಿ, ಇಂಟರ್ನೆಟ್ ಹಾಕಿಸ್ತೀವಿ, ಇದು ನಮ್ಮ ಮಿತಿಯಲ್ಲಿ ನಾವು ಬಳಸಬೇಕು. ಇದು ಎಷ್ಟು ಬೇಕು, ನಮಗೆ ಇಷ್ಟು ತಿಂಗಳಿಗೆ ಅವಶ್ಯಕತೆ ಇದೆಯಾ, ಇಷ್ಟು ನಾವು ಯೂಸ್ ಮಾಡ್ತೀವ ಅನ್ನೋದು ನೋಡಿ ನಾವೇ ಇದನ್ನು ತೀರ್ಮಾನ ಮಾಡಿ ಹಾಕ್ಕೊಳ್ಬೇಕು. ಓಕೆನಾ. ಅದು ಬಂದರೆ ಭವಿಷ್ಯದ ಭದ್ರತೆಗೆ ಹೂಡಿಕೆ 30%. ಇಲ್ಲಿ 30% ನಾನು ಹೇಳಿದೆ ಮನೆ ಬಾಡಿಗೆ 30%, EMI, ವಿದ್ಯುತ್ ಬಿಲ್, ನೀರು ಬಿಲ್, ಗ್ಯಾಸ್ ಬಿಲ್, ತದನಂತರ 30% 60% ಆಯಿತು. ದಿನಸಿ ರೇಷನ್ನು ದಿನನಿತ್ಯ ಬಳಸೋ ಪದಾರ್ಥಗಳಿಗೆ ಅಗತ್ಯ ಊಟ ಬೇಕಲ್ಲ, ಅದಕ್ಕೆ ನಾವು ರೇಷನ್ ಖರೀದಿ ಮಾಡಲೇಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆರೋಗ್ಯ ವಿಮೆಗೆ ಮತ್ತು ಮೊಬೈಲ್ ಖರ್ಚಿಗೆ ಇದು ಇಷ್ಟು 30%, 60% ಇಲ್ಲಾಯಿತು. ನೆಕ್ಸ್ಟ್ ಮುಂದಿನದ್ದು 30%. ನಮಗೆ ಬರುವ ಆದಾಯದಲ್ಲಿ 30% ನಮ್ಮ ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ನಾವು ಇಲ್ಲಿ ಉಳಿಸಬೇಕು. 30% ಹಣವನ್ನು ವಿವಿಧ ರೀತಿಯಲ್ಲಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಬೇಕು. ಯಾವ್ಯಾವ ಅಂದರೆ ಎಷ್ಟು ನಮಗೆ ಯೋಜನೆಗಳು ಇರುತ್ತೆ,
ಅವುಗಳನ್ನ ನಾವು ಚೆಕ್ ಮಾಡಬೇಕು. ಇವಾಗ ಎಲ್ಲ ಇಂಟರ್ನೆಟಲ್ಲಿದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಅಂದರೆ ಚೀಟಿ ಹಾಕಿ ಮೋಸ ಹೋಗಬೇಡಿ. ದಯವಿಟ್ಟು 5,000 ಚೀಟಿ ಕಟ್ಟೋದು, 10,000 ಚೀಟಿ, ಆಮೇಲೆ ಯಾವನೋ ಎತ್ಕೊಂಡು ಓಡೋಗ್ತಾನೆ, ಆಮೇಲೆ ಕೇಳಬೇಕು. ಯಾಕದೆಲ್ಲ ನಾವು ಅದ್ರ ಬದಲು ಈ ಥರ ನಾವು ಒಂದು ಯೋಜನೆಗಳಲ್ಲಿ ಹಾಕಿದ್ರೆ ಗೌರ್ಮೆಂಟು ಒಳ್ಳೊಳ್ಳೆ ಸ್ಕೀಮ್ಗಳು ಕೊಟ್ಟಿದೆ, ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದೆ. ಅದರಲ್ಲಿ ನಾವು ಹಾಕ್ತಾ ಹೋದರೆ ನಮ್ಮ ಹಣ ಎಂದೂ ಮೋಸ ಆಗಲ್ಲ. ಉಳಿತಾಯ ಖಾತೆ, ನಮ್ಮ ಒಂದು ಉಳಿತಾಯ ಖಾತೆಯಲ್ಲಿ ನಾವು ಹಣವನ್ನು ಹಾಕ್ಬೋದು. ತುರ್ತು ನಿಧಿ, ಎಮರ್ಜೆನ್ಸಿ ಫಂಡ್. ಈ ಎಮರ್ಜೆನ್ಸಿ ಫಂಡಿಗೆ ನಾವು ದುಡ್ಡು ಇಟ್ಟಿರಲೇಬೇಕು. ಮಕ್ಕಳ ಉನ್ನತ ಶಿಕ್ಷಣ, ಅಂದರೆ ಇಲ್ಲಿ ನಾವು ನೋಡಿದ್ವಿ, ಮಕ್ಕಳ ವರ್ಷಕ್ಕೆ ಫೀಸ್ ಕಟ್ಟೋದು. ಇದು ಅವರು ಹೈಯರ್ ಎಜುಕೇಷನ್, ಅಂದರೆ ಒಂದು 10th ಆದಮೇಲೆ ಅವರು ಮುಂದಿನ ಕಾಲೇಜ್ಗೆ, ಅವರ ಒಂದು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ಉನ್ನತ ಶಿಕ್ಷಣಕ್ಕೆ ನಾವಿಲ್ಲಿ ಹಣವನ್ನು ಮೊದಲಿಂದನೇ ಶೇಖರಣೆ ಮಾಡಿರಬೇಕಂದ್ರೆ ಇವಾಗ ಶಿಕ್ಷಣ ಕೂಡ ತುಂಬ ದುಬಾರಿಯಾಗಿದೆ. ಮನೆ ಖರೀದಿ ಅಥವಾ ಮನೆ ಕಟ್ಟುವುದು, ಇವಾಗ ಹಳೆ ಮನೆ ಇರುತ್ತೆ, ಸೀಟ್ ಮನೆ ಇರುತ್ತೆ, ಅಥವಾ ಒಂದು ಸೈಟ್ ಇರುತ್ತೆ, ಅದನ್ನು ಕಟ್ಟುವುದಕ್ಕೂ ನೀವು ಹಣವನ್ನು ಉಳಿತಾಯ ಮಾಡ್ತಾ ಹೋಗಬೇಕು. ಸೊ ಕೊನೆಯಲ್ಲಿ ಕೆಲಸ ನಿವೃತ್ತಿ ಆದ ನಂತರ ನಮ್ಮ ವಯಸ್ಸಾದ, ಅಂದರೆ ಎಲ್ಲ ದುಡ್ಡು ಮಕ್ಕಳ ಮೇಲೆ ನಾವಿಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಅಥವಾ ಎಲ್ಲ ದುಡ್ಡು ಒಂದು ತುರ್ತು ನಿಧಿ, ಆರೋಗ್ಯ ವಿಮೆ, ಅವರ ಎಜುಕೇಷನ್ನು ಅಂತ ನೀವು ಇಲ್ಲಿ ಖರ್ಚು ಮಾಡ್ಬಾರ್ದು. ನಮಗೆ ಅಂತ ಕೊನೆಗಾಲಕ್ಕೆ ಒಂದು ಸ್ವಲ್ಪ ನಾವು ಇಲ್ಲಿ ಸೇವ್ ಮಾಡ್ಕೋತಾ ಹೋಗ್ತಾಯಿದ್ರೆ ಕೊನೆಯಲ್ಲಿ ನಮಗೆ ನಮ್ಮ ಒಂದು ಅವಶ್ಯಕತೆಗೆ ಇಲ್ಲಿ ಉಳಿತಾಯ ಮಾಡುವಂಥದ್ದು ತುಂಬ ಮುಖ್ಯ ಅಂತ ನಾನು ಇಲ್ಲಿ ಹೇಳ್ತೇನೆ. ಎಷ್ಟೋ ಜನನ ನಾನು ನೋಡಿದ್ದೀನಿ, ಮಕ್ಕಳಿಗೆ ಮನೆಗೆ ಅಂತ ತುಂಬ ಖರ್ಚು ಮಾಡ್ತಾರೆ. ಅವರ ಹಣ ದುಡಿತಾರೆ, ಕಷ್ಟಪಟ್ಟು ದುಡಿತಾರೆ. ಆದರೆ ಎಲ್ಲಿ ಹೇಗೆ ಖರ್ಚು ಮಾಡಬೇಕು, ಎಲ್ಲಿ ಕೂಡಿಡಬೇಕು, ಅವರಿಗೆ ಏನೋ ಒಂಥರ ನೆಗ್ಲಿಜೆನ್ಸ್. ದುಡ್ಡು ಇರುತ್ತೆ, ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ದುಡ್ಡು ಮುಖ ನೋಡಬಾರ್ದು ಅಂತಾರೆ. ಆದರೆ ಕಷ್ಟದಲ್ಲಿ ದುಡ್ಡೇ ಮುಖ್ಯವಾದ. ಒಂದು ಹಾಸ್ಪಿಟಲಲ್ಲಿ ಬಿಲ್ ಕಟ್ಟಿಲ್ಲ ಅಂದರೆ ಪೇಷಂಟ್ನ ಬಿಡಲ್ಲ. ಸೊ ಇದು ನೋಡಿ ನಾವು ಹೇಳ್ತಾ ಇದ್ದೀವಿ. ಕೊನೆಯಲ್ಲಿ ಇವಾಗ ಕೊನೆ ಕಾಲದಲ್ಲಿ ವಯಸ್ಸಾದ ಮೇಲೆ ಯಾರ ಹತ್ರನೂ ಕೈ ಚಾಚಬಾರ್ದು. ಅಂದರೆ ನಮ್ಮ ದುಡ್ಡೇ ನಾವು ಸೇವ್ ಮಾಡಿಕೊಂಡ್ರೆ ನಮಗೆ ತುಂಬ ಒಂದು ಒಳ್ಳೆಯದು. ಕೊನೆಯಲ್ಲಿ ಇಲ್ಲಿ 30%, 60, 30, 90 ಆಯಿತು. ಇನ್ನು 10% ಉಳಿತಲ್ಲ, ಅದು ನಮ್ಮ ಖುಷಿಗೆ, ನಮ್ಮ ಎಂಜಾಯ್ಗೆ. ಸೊ ಇದೆಲ್ಲ ಬರೀ ಸೇವ್ ಮಾಡಿಕೊಂಡು ಮನೆಗೆ, ಮಕ್ಕಳಿಗೆ ಕೊನೆಯಲ್ಲಿ ಎತ್ತಿಟ್ಕೊಳ್ಳೋಕ್ಕೆ ಆದರೆ ನಮಗೂ ಒಂದಿಷ್ಟು ಖುಷಿ, ಮನೋರಂಜನೆ ಅನ್ನೋದು ಇರುತ್ತೆ ಮನುಷ್ಯನಿಗೆ. ಸೊ ಅದಕ್ಕೋಸ್ಕರ ನಾವು ತೊಡಗಿಸ್ಕೊಳ್ಳೋಕೆ ಏನು ಮಾಡಬೇಕು, ಇಲ್ಲಿ 10%ನ ನಾವು ಬೇಕು. ಅವು ಯಾವ್ಯಾವು ಅಂದರೆ ಇಲ್ಲಿ ನೋಡೋಣ ಬನ್ನಿ. ಒಂದು ತಿಂಗಳು ಒಂದು ಒಳ್ಳೆ ಹೋಟೆಲ್ ಹೋಗಿ ಊಟ ಮಾಡೋದು, ರೆಸ್ಟೋರೆಂಟ್ಗೆ ಹೋಗಿ ಒಂದು ಒಳ್ಳೆ ಹೋಟೆಲಲ್ಲಿ ಊಟ ಮಾಡೋದು, ಸಿನಿಮಾ ಒಳ್ಳೆ ಮೂವಿ ನೋಡೋದು, ಒಂದು ಕೆಲಸ ಮಾಡಿ ರಿಲ್ಯಾಕ್ಸ್ ಆಗಿರುತ್ತೆ. ಇಲ್ಲ ಹೊರಗಡೆ ಹೋಗೋದು, ಪ್ರವಾಸ ಮಾಡೋದು, ಹೊಸ ಬಟ್ಟೆಗಳನ್ನ ಖರೀದಿ ಮಾಡೋದು. ಸೊ ಬಟ್ಟೆಗಳನ್ನು ಅಷ್ಟೇ, ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಖರೀದಿ ಮಾಡಿ, ಇಲ್ಲ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಹೊಸ ಬಟ್ಟೆಗಳು ಎಲ್ಲ ಅಂದರೆ ಬಟ್ಟೆ ಬೇಕು ಹಂಗಂತ ನಾವೊಂದು ಡೀಸೆಂಟ್ ಬಟ್ಟೆಗಳನ್ನ, ಆಫೀಸ್ಗೆ ಬಟ್ಟೆಗಳನ್ನ, ಅಥವಾ ಏನೋ ಒಂದು ಶುಭ ಕಾರ್ಯಗಳಿಗೆ ಹಾಕುವಂಥ ಬಟ್ಟೆಗಳಿಗೆ ಖರೀದಿ ಮಾಡಿದ್ರೆ ನಾವೊಂದು 10%ಅಲ್ಲಿ ಇಷ್ಟೆಲ್ಲ ನಾವು ಮನೋರಂಜನೆನ ಪಡ್ಬೋದು. ಅದು ನಮ್ಮ ಖುಷಿ ಇರಬೇಕು. ಯಾರೋ ಏನೋ ತೊಗೊಂಡ್ರು, ಯಾರೋ ಏನೋ ಹಾಕ್ಕೊಂಡಿದ್ದಾರೆ, ಅದು ನಮಗೆ ಬೇಕು ಅಂದರೆ ನಮ್ಮ ಉಳಿತಾಯ ಇಲ್ಲಿ ಸಾಧ್ಯವಿಲ್ಲ. ಸೊ ನಾಳೆ ದಿವಸ ಒತ್ತಡ ಇಲ್ಲ, ನಮ್ಮ ಜೀವನ ಆರಾಮಾಗಿದೆ, ನೆಮ್ಮದಿಯಾಗಿರಬೇಕಂದ್ರೆ ಇಷ್ಟೂ ನಾವು ನಿಯಮ ಪಾಲಿಸಿದರೆ ನಮ್ಮ ಜೀವನ ಆರೋಗ್ಯವಾಗಿರುತ್ತೆ, ಸಂತೋಷವಾಗಿರೋದು, ಮತ್ತು ಟೆನ್ಷನ್ ಇರಲ್ಲ ಮನುಷ್ಯನಿಗೆ. ಅಯ್ಯೋ ನಮ್ಮ ಹತ್ರ ದುಡ್ಡೇ ಉಳಿತಾ ಇಲ್ಲ. ಒಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿ, ನಾನು ಇಷ್ಟು ಸಂಬಳ ಬರ್ತಿದೆ, ಇದು ಎಲ್ಲಿ ಹೋಗ್ತಾ ಇದೆ, ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ, ಇದೆಲ್ಲ ಬೇಕಾ ನನಗೆ, ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ ಒಂದು ಸತಿ ಚರ್ಚೆ ಮಾಡಿ ನೋಡಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇಲ್ಲ ಒಂದು ಲೈಕ್ ಕೊಡಿ, ಮತ್ತು ಇನ್ನೊಬ್ಬರಿಗೆ ತಿಳಿಸಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್. ಹೀಗೆ ಖಂಡಿತ ಹೇಳ್ತೀನಿ, ನಾನು ಇದೇ ರೀತಿ ನಮ್ಮ ಮನೆಯವರ ಸಂಬಳನ ಇದೇ ರೀತಿ ಡಿವೈಡ್ ಮಾಡಿ
ಉಳಿತಾಯ ಮಾಡೋದು. ಇದೇ ರೀತಿ ನಾನು ಫಸ್ಟು ರೇಷನ್ದು ನೋಡ್ತೀನಿ, EMI ಕಟ್ಟೋದು ನೋಡ್ತೀನಿ, ವಿದ್ಯುತ್ ಬಿಲ್ಲು, ನೀರು ಬಿಲ್ಲು, ಗ್ಯಾಸ್ ಬಿಲ್, ಇದೆಲ್ಲ ನಮಗೆ ತುಂಬ ಮುಖ್ಯವಾದದ್ದು. ಸೊ ತದನಂತರ ಮಕ್ಕಳ ಎಜುಕೇಷನ್ನು ಮುಖ್ಯ ಅಲ್ವಾ. ಸೊ ಅದನ್ನು ನಾವು ಎಲ್ಲ ನೋಡ್ಕೊಂಡು ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಮತ್ತು ಹೊರ್ಗಡೆನೂ ಹೋಗ್ತಾ ಇರ್ತೀನಿ, ನಮ್ಮ ವಿಡಿಯೋ ನೋಡ್ತಾ ಇರ್ಬೋದು, ಟ್ರಿಪ್ಗೂ ಹೋಗ್ತಾ ಇರ್ತೀವಿ. ಸೊ ಅದೆಲ್ಲ ಹೇಗಪ್ಪ ಅಂತ ನೀವು ಕೇಳ್ಬೋದು. ಅದೆಲ್ಲ ನಾವು ಈ ಥರ ಒಂದೊಂದು ಸಣ್ಣ ಸಣ್ಣ ಉಳಿತಾಯ ಕೂಡ ಮಾಡ್ಕೊಂಡು ನಾವು ಈ ಥರ ನಾವು ನಮ್ಮ ಒಂದು ಸಂಬಳನ ಬಜೆಟ್ನ ಮೂಲಕ ಮಂಡಿಸ್ಕೊಂಡು ನಾನಿಲ್ಲಿ ಫಾಲೋ ಮಾಡ್ತಾ ಇರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ, ಒಳ್ಳೆಯದಾಗಲಿ, ಗುಡ್ ನೈಟ್.